ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗುರು ಇಲ್ಲದ ಜೀವನವಿಲ್ಲ. ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು. ಹರಪನಹಳ್ಳಿ ತಾಲೂಕಿನ ಚಟ್ನಿಹಳ್ಳಿ ಕ್ಯಾಂಪಿನಲ್ಲಿ ಮಾರಿಕಾಂಬಾ ದೇವಿಯ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ, ದೇವಸ್ಥಾನ ಉದ್ಘಾಟನೆ, ವಾಸ್ತು ಶುದ್ಧೀಕರಣ, ಧಾರ್ಮಿಕ ಸಮಾರಂಭ ದಿನಾಂಕ 8/8/2025 ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿತ್ತು. ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಉಚ್ಚಂಗಿದುರ್ಗ ಕಟ್ಟಿಮನೆ ರಾಜಗುರು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಶ್ರಾವಣ ಮಾಸದಲ್ಲಿ ಮಹಾತ್ಮರ ಜಯಂತಿ ಹಾಗೂ ದರ್ಶನವನ್ನು ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವ ದಿವಸವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಕ್ಕೂ ಗುರುಗಳು ಅವಶ್ಯಕ. ಗುರುಗಳಿಂದ ಸಂಸ್ಕಾರ, ಆಚಾರ ವಿಚಾರಗಳನ್ನು ಕಲಿಯುತ್ತಾರೆ. ಚಟ್ನಿಹಳ್ಳಿ ಕ್ಯಾಂಪ್ನಲ್ಲಿ ದೇವಸ್ಥಾನ ನಿರ್ಮಿಸಿರುವುದು ಸಂತೋಷದ ವಿಷಯವಾಗಿದೆ. ಮಾರಿಕಾಂಬಾ ದೇವಿಯು ಒಳ್ಳೆಯ ಮಳೆ ಬೆಳೆ, ಜನರಿಗೆ ಆರೋಗ್ಯ ಸಂಪತ್ತು ನೀಡಲಿ. ಈ ಭಾಗದ 11 ಹಳ್ಳಿಗಳಲ್ಲಿ ಮಾರಿಕಾಂಬಾ ದೇವಸ್ಥಾನ ಈ ಊರಲ್ಲಿ ಮಾತ್ರವಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರು ಗುರು ಹಿರಿಯರನ್ನು ಗೌರವಿಸಿ ಎಂದು ಹೇಳಿದರು. ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಹಿರೇಮಠ ಅವರುಗಳ ಪೂಜೆಯನ್ನು ನೆರವೇರಿಸಿ ಮಾತನಾಡಿ, ಮಾರಿಕಾಂಬಾ ದೇವಿಯ ಅನುಗ್ರಹದ ಮೌಲ್ಯಗಳು: ಯಾರನ್ನು ದ್ವೇಷ ಮಾಡಬೇಡ, ಕೈ ಒಡ್ಡಿ ಯಾರನ್ನು ಬೇಡಬೇಡ, ಯಾರನ್ನು ನಿಂದನೆ ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, ಕರೆಯದೆ ಎಲ್ಲಿಗೂ ಹೋಗಬೇಡ ಎಂಬ 5 ಗುಣಗಳನ್ನು ನೀವು ಹೊಂದಿದ್ದರೆ ಮುಂದೊಂದು ದಿನ ಸಮಾಜಮುಖಿಯಾಗಿ ಬದುಕುತ್ತೀರಿ. ಭಕ್ತನಾದವನು ಈ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ಚಟ್ನಿಹಳ್ಳಿ ಕ್ಯಾಂಪ್ನಲ್ಲಿರುವ ಕೇವಲ 40 ಮನೆಯಲ್ಲಿರುವ ಪ್ರದೇಶವಿದ್ದು, ದುಡಿಯಲು ಮಲೆನಾಡಿನ ಸೀಮೆಗೆ ಹೋಗಿ ದುಡಿದು ಕುಟುಂಬವನ್ನು ಸಾಗಿಸಿ ಜೀವನ ನಡೆಸುತ್ತಾರೆ. ಇಂತಹ ಕಡು ಬಡತನದಲ್ಲಿದ್ದರೂ ಸಹ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ದೇವರು ಎಂಬ ಶಿಷ್ಟಾಚಾರದಲ್ಲಿ ನಮ್ಮ ಜೀವನ ಪಾವನವಾದಾಗ ಬೇಕಾದರೆ ಕತ್ತಲಿನಿಂದ ಬೆಳಕಿನಡೆಗೆ ಹೋಗುವ ಸಂಕಲ್ಪವಿದೆ. ಈ ದೇವಿಯ ಹೆಸರಿನಲ್ಲಿ ಬೆಳಕನ್ನು ಕಾಣಬೇಕಾಗಿದೆ. ಇದು ಭಾರತೀಯ ಸನಾತನ ಧರ್ಮದಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳಿದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಬೇವಿನಹಳ್ಳಿ ಕೆಂಚನಗೌಡ ಮಾತನಾಡಿ, ಒಂದು ಊರಿಗೆ ದೇವಸ್ಥಾನ, ಶಾಲೆ ಮುಖ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಭಕ್ತಿ ಶ್ರದ್ಧೆ ಕಡಿಮೆಯಾಗುತ್ತಿರುವ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ದೇವಸ್ಥಾನ ನಿರ್ಮಾಣದ ಜೊತೆಗೆ ದೇವಸ್ಥಾನವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರು ಆಚಾರ ವಿಚಾರದಲ್ಲಿ ಬದ್ಧತೆ ಕಾಪಾಡಿಕೊಳ್ಳಬೇಕು. ಈ ದೇವಿಯು ರೈತರಿಗೆ ಒಳ್ಳೆಯ ಮಳೆ ಬೆಳೆ, ಉತ್ತಮ ಬೆಂಬಲ ಬೆಲೆ, ಆರೋಗ್ಯ ನೀಡಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ SV ರಾಮಚಂದ್ರಪ್ಪ, HP ರಾಜೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ ಸತೀಶ್ ನಾಯ್ಕ್, ಮುಖಂಡರಾದ ಕೋಣೂರು ಬಸವರಾಜ್, ಕುಮಾರ್ ತಳವಾರ್, B ಕುಮಾರ್, ಯಲ್ಲಪ್ಪ, ಹನುಮಂತಪ್ಪ, ಜ್ಯೋತಿ, P ಚಂದ್ರು, K ಅಂಜಿನಪ್ಪ, P ರಮೇಶಣ್ಣ, ಸಿದ್ದಣ್ಣ, ನಾಗೇಂದ್ರಪ್ಪ, ಪರಶುರಾಮ್, ಹಾಲೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ K ಬಸವರಾಜ್, ಅಜ್ಜಯ್ಯ, ಕಬ್ಬೂರ್ ರಾಜಣ್ಣ, ನಿವೃತ್ತ ಶಿಕ್ಷಕ ರಾಮಚಂದ್ರಪ್ಪ, SK ಹನುಮಂತಪ್ಪ, ಪಣಿಯಾಪುರದ ಲಿಂಗರಾಜ್, ಕರಿಬಸವೇಶ್ವರ, ಈಶಣ್ಣ, ಅವಿನಾಶ್, ಚಂದ್ರಪ್ಪ, ನಾಗರಾಜ್, ಪರಶುರಾಮ್, ಲೋಕನಾಥಾಚಾರಿ ಹಾಗೂ ಗ್ರಾಮಸ್ಥರು, ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್, ಕಮೆಂಟ್ ಮಾಡಿ. ಹಾಗೂ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಈ ದೇವಸ್ಥಾನದ ಒಂದು ಸ್ಥಾಪನೆ ಮತ್ತು ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಭಾಳಷ್ಟು ಅಭೂತಪೂರ್ವವಾಗಿ ನಡೆದಿದೆ. ದೇವಸ್ಥಾನದ ಒಂದು ಮಹತ್ವ ಭಾಳಷ್ಟು ಇದೆ. ಇವತ್ತು ಸಮಾಜಮುಖಿಯಾಗಿ ಈ ಮನುಕುಲಕ್ಕೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ದೇಗುಲಗಳ ಒಂದು ಪಾವಿತ್ರತೆಯ ಪಾತ್ರ
ಭಾಳಷ್ಟು ಮೌಲ್ಯಗಳನ್ನು ಇಲ್ಲಿ ಅನುಗ್ರಹಿಸ್ತಕ್ಕಂಥ ಒಂದು ಶಕ್ತಿ ಕೇಂದ್ರಗಳಾಗಿದ್ದಾವೆ ಇವು. ಇಲ್ಲಿ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ಹಿಂದಿನಿಂದ ಇಲ್ಲಿ ಯಾರು ಬಂದು ದರ್ಶನ ಮಾಡ್ಕೊಳ್ತಾರಲ್ಲ ದೇವಿಯನ್ನು, ಆ ದೇವಿ ಎಲ್ಲರಿಗೂ ಕೊಡ್ತಕ್ಕಂಥ ಅನುಗ್ರಹ ಏನಪ್ಪ ಮೌಲ್ಯಗಳು ಅಂತಂದರೆ, ನ ದ್ವಿಷಂತಿ ನಾಯಾಚಂತಿ ಪರನಿಂದಾಂನ ಕುರ್ವತೆ ಅನಾಹುತ ನಾಚಾಯಂತಿ ತೇನಾಶ್ಮಾನೋಪಿ ದೇವತಾ ಅಂತ ತಿಳ್ಕೊಂಡು, ಇದಕ್ಕೆ ಈ ದೇವಸ್ಥಾನ ದೇವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸಿದ್ಧಾಂತ ಇದೆ. ಅಂತಂದ್ರೆ ಈ ದೇವಸ್ಥಾನ ಬೇಕು ಅಂತ ನಾವು ಕಟ್ಟಿದ್ದೇವೆ ಸುಂದರವಾಗಿ. ದೇವರು ಬೇಕು ಅಂತ ತಿಳ್ಕೊಂಡೆ ಇವತ್ತು ನಾವೆಲ್ಲ ಅದು ಸ್ಥಾಪನೆ ಮಾಡಿಬಿಟ್ಟು ಭಕ್ತರು ಬಂದು ಆಶೀರ್ವಾದ ಮಾಡಿದ್ರೆ, ನಮ್ಮ ಜೀವನ ಬೇಕು, ನಮ್ಮ ಜೀವನ ಪಾವನ ಆಗಬೇಕು, ನಮ್ಮ ಜೀವನ ಕತ್ತಲೆಯಿಂದ ಬೆಳಕೆ ನಡೆಗೆ ಹೋಗ್ಬೇಕು, ಅಸತ್ಯದಿಂದ ಸತ್ಯಡೆಗೆ ಹೋಗ್ಬೇಕು ಅಂತಕ್ಕಂಥ ಸಂಕಲ್ಪ ನಮ್ದಿದೆ. ಆ ದಿಸೆಯಲ್ಲಿ ಇವತ್ತು ಈ ತಾಯಿ ಅಡಿ ಹೊತ್ತು ನಾವೆಲ್ಲರೂ ಕೂಡ ಆ ಕಾರುಣ್ಯಕ್ಕೆ ಪಾತ್ರರಾಗಿ ಆಕೆ ಕಾರುಣ್ಯದಲ್ಲಿ ನಾವೆಲ್ಲರೂ ಕೂಡ ಬೆಳಕನ್ನು ಕಂಡುಕೊಳ್ತಕ್ಕಂಥವಾಗಿದ್ದೀವಿ ಅಂತಕ್ಕಂಥದ್ದಕ್ಕೆ ಇಲ್ಲಿ ಒಂದು ತತ್ವ ಸಿದ್ಧಾಂತ ಅಡಕವಾಗಿದೆ. ಏನು ಯಾಕೆ ಮಾಡಿದ್ರಿ ಅಂತ ತಿಳ್ಕೊಂಡಾಗ ಇದಕ್ಕಾಗಿ ನಾವು ಮಾಡಿದ್ವಿ ಅಂತಕ್ಕಂಥ ಮಾತು ಬರುತ್ತೆ. ಏನು ನ ದ್ವಿಷಂತಿ ನ ಯಾಚಂತಿ ಪರನಿಂದಾಂ ನ ಕುರ್ವತೆ ಅನಾಹುತ ನ ಚಾಯಂತಿ ತೇನಾಶ್ಮಾನೋಪಿ ದೇವತಾ. ಇದು ಸಿದ್ಧಾಂತ. ದೇವರು ಧರ್ಮ ಅಂತಕ್ಕಂಥದಕ್ಕೆ ಯಾಕೆ ಬೇಕು ಅಂತಕ್ಕಂಥ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ತಾತ್ವಿಕ ನೆಲೆಗಟ್ಟಿನ ಮೇಲೆ ಒಂದು ಸಿದ್ಧಾಂತದ ಉಕ್ತಿ ಇದು ಬರುತ್ತೆ. ಏನ್ ಹೇಳ್ತಿ? ನ ದ್ವಿಷಂತಿ. ಈ ದೇವರು ಧರ್ಮ ಈ ನೆಲೆಗಟ್ಟಿನ ಮೇಲೆ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ವ್ಯಕ್ತಿ ಧರ್ಮವನ್ನೇ ನಿಜವಾಗಿರ್ತಕ್ಕಂಥ ಒಂದೆಲ್ಲ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ಧರ್ಮ ರಕ್ಷತೆ ರಕ್ಷಿತ ಅಂತ ತಿಳ್ಕೊಂಡು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಧರ್ಮವನ್ನು ರಕ್ಷಣೆ ಧರ್ಮಕ್ಕೆ ರಕ್ಷಣೆಗೆ ಒಳಗಾಗಿರ್ತಕ್ಕಂಥವನಾಗಿದ್ದಾನೆ. ಈ ಧಾರ್ಮಿಕ ನೆಲೆಗಟ್ಟಿಗೆ ಆಸಕ್ತಾಗಿರ್ತಕ್ಕಂಥ ನೆಲೆ ಅಂದ್ರೆ ಈ ಊರಾಗಿ ಇವತ್ತು ದೇವಸ್ಥಾನ ಸೃಷ್ಟಿಯಾಗಿದೆ. ಈ ದೇವಸ್ಥಾನಕ್ಕೆ ಹೋಗಿ ಭಗವತಿ ಮಾರಿಕಾಂಬಾ ದೇವಿ ಮುಂದೆ ಕುತ್ಕೊಂಡು ಕೈ ಮುಖ ಕೂತ್ಕೊಳ್ರಿ, ಆ ದೇವಿ ನಿಮ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಆಕೇನು ಹೇಳಲ್ಲ, ಒಂದೇ ಮಾತಾಡ್ತಾಳೆ, ನ ದ್ವಿಷಂತಿ. ನಾನು ಯಾರನ್ನ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಬಂದ್ರೆ ಬಿದೀನ ದುರ್ಬಲ ಅಂಧ ಅನಾಥ ಬಡವ ಬಲ್ಲಿಗ ಶ್ರೀಮಂತ ಆ ಜಾತಿ ಈ ಜಾತಿ ಕನಿಷ್ಠ ಮೇಲು ಕೀಳು ಗರಿಷ್ಠ ಅಂತಕ್ಕಂಥ ಯಾವ ಭಾವನೆಗಳು ಕೂಡ ನಾನು ಯಾವತ್ತೂ ಕೂಡ ವ್ಯಕ್ತಪಡಿಸುವುದಿಲ್ಲ. ಏ ಭಕ್ತನೇ, ನೀನು ನನ್ನ ಹತ್ರಕ್ಕೆ ಬಂದ್ಬಿಟ್ಟು ಕೈ ಮುಕ್ಕೊಂಡು ಬೇಡ್ತೀಯಪ್ಪ, ನೀನ್ ಬೇಡಿದ್ದನ್ನ ಕೊಡುವಾಕೆ ನಾನು ಇದ್ದೀನಿ ಭಗವತಿ ಪರಮೇಶ್ವರಿ ಇವತ್ತು ಮಾರಿಕಾಂಬ. ಆದ್ರೆ ನನ್ನ ಒಂದು ಅಭಿಮತ ನೀನ್ ನಡೆಸಬೇಕು ಅಂತ ಹೇಳ್ತಾಳೆ. ಏನದು? ನ ದ್ವಿಷಂತಿ. ನಾನು ಯಾರನ್ನು ಯಾವುದೇ ಕಾರಣಕ್ಕೂ ಕೂಡ ದ್ವೇಷಿಸುವುದಿಲ್ಲ. ಅದಕ್ಕೆ ನನ್ನನ್ನು ನೀನ್ ಪ್ರತಿನಿತ್ಯಲ್ಲಿ ಬಂದು ದರ್ಶನ ಮಾಡಿಕೊಂಡು ನನ್ನ ಆರಾಧ್ಯ ದೇವತೆ ಅಂತ ನೀನು ಪೂಜಿಸ್ತೀಯಪ್ಪ ಅಂತಂದಾಗ ನೀನು ಜೀವನ ಪರ್ಯಂತರ ವಿನಾಹ ಕಾರಣ ಯಾರನ್ನು ಯಾವುದೇ ಕಾರಣಕ್ಕೂ ಯಾವ ಕಾಲದಲ್ಲಿ ಕೂಡ ಒಬ್ಬರನ್ನೊಬ್ಬರು ದ್ವೇಷ ಮಾಡಬೇಡ ಅಂತ ಮೌಲ್ಯವನ್ನ ಭಗವತಿ ಇವತ್ತಿಂದ ನಿಮಗೆ ಅನುಗ್ರಹಿಸ್ತಕ್ಕಂಥವಳಾಗಿದೆ. ಅದಕ್ಕೆ ಧರ್ಮ ಬೇಕು, ದೇವಸ್ಥಾನ ಬೇಕು, ದೇವರು ಬೇಕು ಅಂತ ತಿಳ್ಕೊಂಡು ಅಲ್ಲಿಂದಲ್ಲಿ ತನಕ ನಾವು ಕಾಪಾಡ್ಕೊಂಡು ಬಂದೀವಿ. ಇವತ್ತು ನೀವೆಲ್ಲ ಸೃಷ್ಟಿ ಮಾಡ್ಕೊಂತೀವಿ. ಯಾಕೆ ಒಂದೇ ಮಾತನ್ನು ಹೇಳಿದಳು, ಯಾರನ್ನು ಯಾವುದೇ ಕಾರಣಕ್ಕೂ ದ್ವೇಷಿಸ್ಬೇಡ್ರಿ ಅಂತ ತಿಳ್ಕೊಂಡು. ನಾ ಯಾಚಂತಿ, ದ್ವೇಷ ಮಾಡೋದಷ್ಟೇ ಇಲ್ಲ, ಇನ್ನೊಂದು ಮಾತು ತಿಳ್ಕೊ ಇಲ್ಲಿ. ನಾ ಯಾಚಂತಿ, ನಿಮ್ಮನ್ನು ಯಾರನ್ನು ಕೂಡ ಕೈಯಡ್ಡಿ ಬೇಡುವುದಿಲ್ಲ. ನನಗೆ ದೇವಸ್ಥಾನ ಕಟ್ಟಿ ಸುಂದರವಾದ ಮೂರ್ತಿಯಲ್ಲಿ ಗುರು ಕರ್ಕೊಂಡು ಸ್ಥಾಪನೆ ಮಾಡ್ರಿ, ನನಗೆ ಒಡೆಯುವ ವಸ್ತ್ರ ಹಾಕ್ರಿ, ಬಂಗಾರದ ಚಿನ್ನದ್ದು ವರ್ಣರಂಜಿತವಾಗಿರ್ತಕ್ಕಂಥ ಒಡೆಯುವ ವಸ್ತ್ರ ಹಾಕ್ರಿ ಅಂತೆಲ್ಲ ಮಾಡ್ರಿ ಅಂತ ತಿಳ್ಕೊಂಡು ನಾನೇನೆಲ್ಲ ಯಾವುದು ಬಯಸಿ ಇದು ಮಾಡು 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 ಅಂತ ನಿಮ್ಮೆಲ್ಲರ ಮನೆಗಳಿಗೆ ಮನಸ್ಸುಗಳಿಗೆ ಬಡಿದು ನಾ ಇದು ಮಾಡಿ ಅಂತ ತಿಳ್ಕೊಂಡು ಕೈಯೊಡ್ಡಿ ಬಂದುಬಿಟ್ಟು ನಾ ಈ ಕೆಲಸ ಮಾಡಿಸ್ಕೊಂಡಿಲ್ಲ. ಅದಕ್ಕೆ ನಾ ಯಾಚಂತೆ, ಯಾರನ್ನು ಕೈಯೊಡ್ಡಿ ಬೇಡುವುದಿಲ್ಲ. ನಾನು ನಿಮ್ಮನ್ನು ಕೈಯೊಡ್ಡಿ ಬೇಡದೆ ಇರ್ತಕ್ಕಂಥ ರೀತಿಯಲ್ಲಿ ನೀವಾಗಿ ನೀವು ಬೇಕು ಅಂತ ತಿಳ್ಕೊಂಡು ಇಷ್ಟೆಲ್ಲ ನಾನು ತಾತ್ವಿಕ ನೆಲೆಗಟ್ಟಿನ ಮೇಲೆ ನನ್ನೆಲ್ಲ ದೇವಸ್ಥಾನ ಕಟ್ಟಿ ನನ್ನ ಸ್ಥಾಪನೆ ಮಾಡ್ಕೊಂಡು ಇಲ್ಲೆಲ್ಲ ಬಂದು ಪೂಜೆ ಮಾಡ್ತೀರಪ್ಪ ಅಂದಮೇಲೆ ನನ್ನ ಅಭಿಮತ ಏನಪ್ಪಾ ಅಂತಾರೆ, ನಾ ಯಾಚಂತಿ, ಯಾರನ್ನು ಕೈಯಡ್ಡಿ ಜೀವನವನ್ನು ಸಾಗಿಸಬೇಡ. ನೀವು ನೋಡಿ ನಿಮ್ಗೆ ಹೇಳ್ತಾ ಆಕೆ, ನಾ ಯಾಚಂತಿ, ನೀವು ಯಾವುದೇ ಕಾರಣಕ್ಕೂ ಯಾರನ್ನು ಕೈಯಡ್ಡಿ ಜೀವನವನ್ನು ಸಾಗಿಸ್ಬೇಡ್ರಿ. ಅದು ಕೊಡು ಇದು ಕೊಡು, ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ, ಈಗ ಕೊಟ್ಟು ಬಿಡು, ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ, ಕೊಟ್ಟ ಮೇಲೆ ನೀನು ಎಲ್ಲಿ ಕೊಟ್ಟಿದ್ದ ನಿನಗೆ ಗೊತ್ತಾ ಇಲ್ಲೋ, ಕೊಟ್ಟಾಗಿಸ್ಕೊ ಹೋಗಿ ನೋಡ ಮಾಡೋಗಂತಂದೇಳಿ ಇಷ್ಟೆಲ್ಲ ಮಾಡ್ತೀರ ರಂಪಾಟನ. ಅದಕ್ಕೆ ಸಮಾಜದಲ್ಲಿ ನೀನು ಗುಣಾಢ್ಯನಾಗಿ ಸಜ್ಜನಾಗಿ ಒಳ್ಳೆ ವ್ಯಕ್ತಿಯಾಗಿ, ಈ ಊರಲ್ಲಿ ಈ ವ್ಯಕ್ತಿ ಇದ್ರೆ ಈ ಊರಿಗೆ ಬಹಳ ಚಂದಪ್ಪ, ಈ ಊರಿಗೆ ಒಂದು ಗೌರವಪ್ಪ, ಈ ವ್ಯಕ್ತಿ ಇದ್ರೆ ಊರಾಗ ಅಂತಕ್ಕಂಥ ಜನತೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಸ್ಥಾನಮಾನದಲ್ಲಿ ನೀನು ಇರಬೇಕಾಗಿದ್ರೆ ನೀನು ಯಾರನ್ನು ಕೈಯೊಡ್ಡಿ ನೀನು ಬೇಡಬೇಡ, ಜೀವನ ಸಾಗಿಸ್ಬೇಡ. ಹಂಗಂತ ಹಂಗೆ ಕುತ್ಕೋಬೇಡ, ಕಟ್ಟಿ ಖಾಲಿ ಕಡಿಪಿಟ್ಟಿ ಕುತ್ಕೊಂಡು. ಏನ್ ಹೇಳ್ತಿ? ಕಾಯಕದಲ್ಲಿ ನಿಷ್ಠೆ, ಧರ್ಮದಲ್ಲಿ ಮೌಲ್ಯಗಳಲ್ಲಿ ನಂಬಿಕೆ, ಎತ್ತ ತಂದೆ ತಾಯಿಗಳಿಗೆ ಗುರಿಯರಲ್ಲಿ ಭಕ್ತಿ, ಜೀವನ ಪರ್ಯಂತರ ಶ್ರದ್ಧೆ. ಈ 4 ಶ್ರದ್ಧಾ ಭಕ್ತಿ ನಿಷ್ಠೆ ನಂಬಿಕೆಯಿಂದ ನೀನ್ ಜೀವನದಲ್ಲಿ ಏನೇ ಕಾಯಕ ಮಾಡು, ಕಸ ಹೊಡಿ, ನೀನ್ ಕೂಲಿ ಮಾಡು, ಇಲ್ಲಿಂದ ಕಾಫಿ ಶೇಂಗಿ ಕಾಯಕ ಮಾಡ್ಕೊಳಕ್ಕಾಗಿ ಹೋಗು, ಏನೇ ಮಾಡಲ್ಲ, ಎಲ್ಲದರಲ್ಲಿ ಕೂಡ ಭಗವಂತನ ಸಹಕಾರ ಮಾಡ್ಕೊಂಡು ಕಾಯಕದೊಳಗೆ
ತೃಪ್ತಿಕರವಾಗಿರ್ತಕ್ಕಂಥ ನಿಷ್ಠೆ ಇಟ್ಕೊಂಡು ಸಂಪಾದಿಸಿ. ನೀನು ಕಾಯಕದಿಂದ ನೀ ಸಂಪಾದಿಸ್ತಕ್ಕಂಥ ಆ ಸಂಪತ್ತನ್ನ ಒಂದು ಪಾಲು ದೇವರಿಗೆ, ಒಂದು ಪಾಲು ಗುರುವಿಗೆ, ಒಂದು ಪಾಲು ಸಮಾಜಕ್ಕೆ, ಒಂದು ಪಾಲು ದೀನ ದುರ್ಬಲರಿಗೆ, ಅನಾಥರಿಗೆ ಅಂತ ತಿಳ್ಕೊಂಡು ನೀನು ನಿನ್ನ ಹತ್ರಕ್ಕೆ ಸಂಪಾದಿತ ಮಾಡತಕ್ಕಂಥ ಸಂಪತ್ತನ್ನ ನಿನ್ ಕೈಯೊಡ್ಡಿ ಯಾರು ನಿನ್ ಜೀವಿತಕ್ಕೆ ಬೇಡ್ತಲ್ಲ ಬಂದ ದೇವಿ ಅಂತ ನಿನ್ ಎದುರಿಗೆ ಅವ್ರನ್ನ ಮುಂದೋಗು ಅನ್ಬೇಡ, ನಾಳೆ ಬಾ ಅಂತ ಹೇಳ್ಬೇಡ. ನಿನ್ನ ಕೈಯಲ್ಲಿ ಒಂದಿರ್ಲಿಲ್ಲ ಅರ್ಧವನ್ನಾದ್ರೂ ಕೂಡ ನೀನು ಕೈ ಎತ್ತಿ ನೀಡತಕ್ಕಂಥವನಾಗ್ಬೇಕು. ನೀನ್ ಕೈ ಒಡ್ಡಿ ಯಾರನ್ನು ಕೂಡ ಬೇಡತಕ್ಕಂಥವನಾಗಬಾರ್ದು ಅಂತ ದೇವಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಾಯಾಚಂತಿ, ಯಾರನ್ನು ಯಾವುದೇ ಕಾರಣಕ್ಕೂ ಕೂಡ ಕೈಯೊಡ್ಡಿ ಜೀವನವನ್ನು ಸಾಗಿಸ್ಬೇಡ್ರಿ ಅಂತ ಮಾತನ್ನು ಎರಡನೇದಾಗಿ ಹೇಳಿದ್ರು. ಮೂರನೇದಾಗಿ ಹೇಳ್ತಾಳಕ್ಕೆ ಪರನಿಂದಾಂನ ಕೂರ್ವದ್ರಿ, ನಾನು ಯಾರಿಗೆ ತೊಂದರೆ ಕೊಡೋದಿಲ್ಲ, ನಿಮಗೆ ಅದು ಪರನಿಂದಾಂನ ಕೂರ್ವದ್ರಿ, ಬೇರೆ ನಿಮ್ಮಲ್ಲಿ ಯಾರನ್ನು ಕೂಡ ನಿಂದನೆ ಮಾಡೋದಿಲ್ಲ. ನೀವೇನಪ್ಪ ಕೊಟ್ಟಾಗೊಂದು ಕೊಡದಿದ್ದಾಗೊಂದು ಅಂತ ತಿಳ್ಕೊಂಡು ಏನೇ ಎಲ್ಲ ದುಂಡಿಗಿರ್ತೀರಿ, ಕೊಟ್ರ ಅವ್ನ ಸನ್ಮತದಲ್ಲಿ ಕೊಡಲಿದ್ರೆ ಅವ್ನು ನಿಂದನೆ ಮಾಡಕ್ ಆಗ್ತಿಲ್ಲ. ನಾನು ಖಂಡಿತ ಯಾರನ್ನೂ ನಿಂದನೆ ಮಾಡೋದಿಲ್ಲ. ಯಾರೇ ಬರ್ಲಿ, ನೀವು ಕೊಟ್ಟವರು ಬಂತು, ಕೊಡಲ್ದವ್ರು ಬಂತು, ಏನೆಲ್ಲ ಮಾಡಿದ್ರೆ ಬಂತು, ಒಟ್ಟು ಯಾರು ನನ್ನ ಸನ್ನಿಧಾನ ಬಂದ್ಬಿಟ್ಟು ಬೇಡ್ಕೊಂತಾರಲ್ಲ, ಬೇಡಿದ ಇಷ್ಟಾರ ಸಿದ್ಧಿಯನ್ನು ಅನುಗ್ರಹಿಸ್ತೀನಿ. ಬಿಟ್ರೆ ಶ್ರಾವಣ ಅಂದ್ರೆ ಕೇಳ್ತಕ್ಕಂಥದ್ದು ಏನಪ್ಪ ಕೇಳಿದ್ರೆ ಮಹಾತ್ಮರ ಜಯಂತಿಗಳನ್ನ, ಮಹಾತ್ಮ ದರ್ಶನವನ್ನ ಅವ್ರ ದರ್ಶನ ಮಾಡುತ್ತಾ ಉಪದೇಶ ಕೇಳ್ತಕ್ಕಂಥದ್ದು. ಮತ್ತು ಮನೆಯಲ್ಲಿ ನೀವು ರೇವಿಷ ದಿವಸ ಪುರಾಣ ಇರ್ಬೋದು, ಕೊಟ್ಟೇಶ್ವರ ಪುರಾಣ, ಗುರುವಿನ ದೀಕ್ಷಾ ಆಗ್ಬೇಕಂತ. ಈ ನೋಡು ಮಕ್ಕಳು ಫೌಂಡೇಶನ್ ಹಾಕಿದ್ರೆ ಪ್ರಾರ್ಥನಾ ಫೌಂಡೇಶನ್, ಮನೆ ಕಟ್ಟಾಗ ಫೌಂಡೇಶನ್ ಆಗ್ತದೆ ಮೊದಲು ತರಗಾರ, ಹಂಗ ಫೌಂಡೇಶನ್ ಹಾಕಿದ್ರೆ ಒಳ್ಳೆ ಫೌಂಡೇಶನ್. ಗುರುವಿನ ಜೀವನ ಇಲ್ಲ, ಗುರು ಇಲ್ಲ ಮುಂದಾದ ಗುರು ಜೀವನ ಅಂದ್ರೆ ಲಗಂಗು ಕುದುರ್ದಾಗ ಅಂತ ನೋಡಪ್ಪ. ಅರ್ಥ ಮಾಡ್ಕೆ ಮಕ್ಕಳು ಇಷ್ಟ ಹೇಳ್ಬಿಟ್ರು, ಲಗಂಗು ಕುದುರೆ ಯಾರಾದ್ರೂ ಸವಾರಿ ಮಾಡಿದ ಗುಡ್ಡ ಬಡ್ಡ ತಗೊಂಡು ಬೀಸ ಹಾಕ್ಬಿಟ್ಟೆ. ಅತ್ತ ಲಗಂಗಿದ್ರೆ ಅವ್ರು ಸರಿಯಾದ ದಾರಿ ನೆಕ್ಸ್ಟ್ ಮಾಡ್ಬೋದು. ಹಂಗೆ ಗುರು ಇಲ್ಲದ ಜೀವನ ಲಗಂಗು ಕುದುರೆ ವಹಿಸ್ಬಿಟ್ರು, ಒಳ್ಳೆ ಬೆಸ್ಟ್ ಹೇಳಿ ಮಕ್ಕಳು. ಅದಕ್ಕೋಸ್ಕರ ಅಂತ ಒಂದು ಸಣ್ಣ ಮಕ್ಕಳು ಸಹಿತ ಒಳ್ಳೆ ವ್ಯವಸ್ಥಿತವಾಗಿ ಧಾರ್ಮಿಕ ತಳಹದಿಯನ್ನು ಬದುಕುವುದನ್ನು ತಿಳಿಸಿದ್ದಾರೆ. ಅದಕ್ಕೆ ಗುರು ಇಲ್ಲದ ಜೀವನ ಲಗಂಗು ಕುದುರಿದ್ದಂಗ ಅಂತ. ಅದಕ್ಕೆ ಅಂತ ಒಂದು ಕಾಲದಲ್ಲಿ ದೀಕ್ಷೆ ಮಾಡ್ಬೇಕಾದ್ರೆ ಪದ್ದ ಅಂತ ಒಂದು ಹೆಸರು ತಗೊಂಡು ಪದ್ಧನೆ ಅವನು ಏನ್ ಮಾಡ್ತಿದ್ದಪ್ಪ ಅಂದ್ರೆ ಯಾವುದೇ ಕಾಯಕ ಮಾಡ್ತಿದ್ದ ಅವ್ನು ಕಾಯಕ ಕಳ್ಳತನ ಮಾಡಿದ ಕಾಯಕ, ಅದೊಂದು ಕಾಯಕ, ಕಾಯಕ ಅವ್ನು ಕಳ್ಳತನ ಮಾಡೋ ಜೀವನ. ಅವನು ಏನ್ ಮಾಡಿದ, ಸ್ವಾಮೀಜಿ ಮಠಕ್ಕೆ ಬಹಳ ಜನ ಭಕ್ತರು ಬಂದಾರ, ಇವತ್ತು ಕಾರ್ಯಕ್ರಮಕ್ಕೆ ದಕ್ಷಿಣ ಭಾಳ ಸಿಗ್ಬೋದು, ಸ್ವಾಮಿ ಬಡಗೆ ಕಾತ ಬಿಡೋದ ಎಷ್ಟೊತ್ತಿ ಮಕ್ಕ ಬಂದಿವ್ರು ಅಂತ ಅವಾಗ ಆಶಿಸಿ ಆಗ್ತದಲ್ಲ. ಭವಂತಿಗಳು ಮಾಳಿಗೆ ಮನೆ ಮಾಡಿ ಭವಂತಿ ಮತ್ತು ಖಂಡಿ ಭವಂತಿ ಇವತ್ತು ಹಳೆ ಮನೆ ಬೆಳೆದವಳು ಚಟ್ನಳ್ಳಿ ಅಂಬಟ್ಟಿ ಚಿತ್ತಾಗಿ ಗೊತ್ತಲ್ಲ, ಸೋ ಲಕ್ಷಗಳಿಗಿತ್ತು. ಆ ಭವಂತಿಗಳ ಕೂತ್ಕೊಂಡು ನೋಡ್ತಾ ಇದ್ದಾವ ಎಣಿಕೆ. ಅವತ್ತಿನ ಕಾಲದಲ್ಲಿ ದೀಪದ ಬೆಳಕಷ್ಟೇ, ವಿದ್ಯುತ್ ಇರಲಿಲ್ಲ. ದೀಪದ ಬೆಳಕಿನಲ್ಲಿ ಪ್ರಜ್ವಲಮಾನವಾಗಿ ಕಾಣ್ತಾ ಇತ್ತು. ಗುರುಗಳು ಮುಂದೆ ಶಿಷ್ಯರು ಕೂತ್ಕೊಂಡಾರೆ, ಅಲ್ಲಿ ಉಪದೇಶ ಮಾಡ್ತಿದ್ದಾರೆ, ಕೈಯಲ್ಲಿ ಲಿಂಗ ಇಟ್ಕೊಂಡಾರೆ. ಆ ಲಿಂಗದ ಬೆಳಕು ಆ ಪ್ರಜ್ಞನ ಕಣ್ಣಿಗೆ ಬಿಡ್ತು. ಆ ಜ್ಯೋತಿಯನ್ನು ಬಗೆಯುವಂತಂದಂಗೆ ಆ ಚಿಜ್ಯೋತಿ ಕಣ್ಣುಗಳು ಜ್ಯೋತಿ ಸ್ವರೂಪ. ಆ ಜ್ಯೋತಿಗೆ ಆ ಲಿಂಗದ ಗುರುವಿನ ಕೈ ಲಿಂಗಕ್ಕೂ ಅವನ ಕಣ್ಣಿಗೆ ಜ್ಯೋತಿಗೆ ಬಂದ್ಬಿಡ್ತು. ಆಗ ಅವ್ನು ಕಳ್ತನ ಮಾಡೋದ ಮರ್ತ್ಬಿಟ್ಟ, ಕಳ್ತನ ಮಾಡೋ ಆಶೆ ಹೋಗ್ಬಿಡ್ತು. ಅದನ್ನೇ ನೋಡ್ಬಿಟ್ಟ, ನೇರವಾಗಿ ನೋಡ್ತಾ ದೇವ್ರು ಮಾಡ್ತಂತ ಆ ಲಿಂಗವನ್ನು ಕೊಟ್ಟರು. ಅಸ್ತಮಸ್ತ್ರ ಸಂಯೋಗ ಮಂತ್ರೋಪದೇಶ ಮಾಡಿದ್ರು, ಆ ಕೊಳ ಕಟ್ಟಿದ್ರು. ನಿನ್ ಧನ್ಯನಾದ ಹೋಗಪ್ಪ ಇವತ್ತಿಂದ ಅಂತ ಆಶೀರ್ವಾದ ಮಾಡಿದ್ರು. ಅಷ್ಟೇ ಒಂದು ಶ್ರಮ ಪಟ್ಟು ನಿರ್ಮಿಸಿದ್ದಾರೆ. ಒಂದು ಊರಿಗೆ ಒಂದು ದೇವಸ್ಥಾನ ಮತ್ತು ಶಾಲೆ ಅದೇ ಅಷ್ಟೇ ಮುಖ್ಯ, ದೇವಸ್ಥಾನ ಅಷ್ಟೇ ಮುಖ್ಯ, ಶಾಲೆ ಎಷ್ಟು ಮುಖ್ಯನೋ ಅದೇ ರೀತಿ. ಯಾಕಂದ್ರೆ ಒಂದು ನಮ್ಮ ಇವತ್ತಿನ ಜನಾಂಗದಲ್ಲಿ ಭಕ್ತಿ ಶ್ರದ್ಧೆ ಕಡಿಮೆ ಆಗ್ತಂತ ಕಾಲದಲ್ಲಿ ಈ ದೇವಸ್ಥಾನಗಳು ಬೇಕೇ ಬೇಕು. ಯಾಕಂದ್ರೆ ನಾವ್ ಎಲ್ಲಾದ್ರೂ ಒಂದು ಸುಳ್ಳು ಆಡ್ತೇವೆ ಅಂದ್ರೆ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಯಾರು ಬಂದು ಪ್ರಮಾಣ ಮಾಡಲ್ಲ. ಆ ಒಂದು ಭಯನಾದ್ರೂ ಇದೆ, ಆ ದೇವರು ದಿಂಡ್ರು ಅನ್ನೋ ಒಂದು ಭಯ. ಆದ್ರಿಂದ ನಮಗೆ ಪ್ರತಿ ಒಂದು ಹಳ್ಳಿಗಳಿಗೂ ಒಂದು ಶಕ್ತಿ ದೇವತೆ ದೇವಸ್ಥಾನಗಳು ಬೇಕು. ಅದೇ ರೀತಿ ಎಲ್ಲರೂ ಶ್ರಮಪಟ್ಟು ಮಾಡಿದಾರ. ನೀವು ಇದೇ ರೀತಿ ಒಂದು ದೇವಸ್ಥಾನಗಳೆಲ್ಲ ಭಕ್ತಿಯನ್ನ ಸಮರ್ಪಿಸ್ತಾ ಅದೇ ರೀತಿ ಆ ದೇವಸ್ಥಾನಗಳು ಅಕ್ಕಪಕ್ಕ ಸ್ವಚ್ಛತೆ ಇಟ್ಕೊಂಡು ಎಲ್ಲಾ ಗ್ರಾಮಸ್ಥರು ನೋಡಿ ಸಮಾರಂಭ ಎಲ್ಲರನ್ನು ಕರೆದು ಒಂದು ಅದ್ಭುತವಾಗಿ ಮಾಡಿದ್ದೀರಿ. ನಿಮ್ಮ ಶ್ರಮ ಅದೇ ರೀತಿ ನೀವೆಲ್ಲರೂ ಒಂದು ಒಳ್ಳೇದು ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನುಡಿಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ಬೇಕು. ಅದೇ ರೀತಿ ಆ ದೇವಿ ನಮ್ಮ ರೈತ ವರ್ಗಕ್ಕೆ ಒಳ್ಳೆ ಮಳೆ ಬೆಳೆಯನ್ನ ಕರುಣಿಸಿ ಮತ್ತೆ ಅದೇ ರೀತಿ ಬೆಲೆಯನ್ನು ಒಳ್ಳೆ ಬೆಲೆ ಸಿಗಂಗ್ ಮಾಡಿ ನಮ್ಮ ರೈತ ಸಂತೃಪ್ತಿಯಾಗಿರೋ ರೀತಿ ಆ ದೇವಿ ಆಶೀರ್ವಾದ ಮಾಡ್ಲಿ ಅಂತ ನಾನು ಅವರ ದೇವಿಯಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಮಾಜಿ ಪ್ರಧಾನಿಗಳು
ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳ್ತಾ ಇದ್ರು.